ಜಿಲ್ಲೆಯ ಮುಂಡಗೋಡ್, ಸಿದ್ದಾಪುರ, ಯಲ್ಲಾಪುರ, ಕುಮಟಾ ಮತ್ತು ಭಟ್ಕಳ ಭಾಗದ ವಿವಿಧೆಡೆ ದಶಲಕ್ಷ ಗಿಡ ನೆಡುವ ಅಭಿಯಾನ ಯಶಸ್ವಿಯಾಗಿ ನಡೆಯುತ್ತಿದ್ದು ಎಲ್ಲೆಡೆ ಅತ್ಯುತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಈಗಾಗಲೇ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆಯಿಂದ ಜರುಗುತ್ತಿರುವ ನಡುತೋಪು ಕಾಮಗಾರಿಗೆ ಸಂಬಂಧಿಸಿ ಇತ್ತೀಚಿನ 3 ವರ್ಷದಲ್ಲಿ ನೆಟ್ಟಿದ್ದೆಷ್ಟು ಬದುಕಿದ್ದೆಷ್ಟು ಎಂಬ ಮಾಹಿತಿಗಾಗಿ ಸಿಸಿಎಫ್ಗೆ ಉತ್ತರಿಸಲು ನೀಡಿದ 30 ದಿನ ಕಾಲಾವಧಿಯಲ್ಲಿ ಪ್ರಸಕ್ತ ಮಾಸದ ಅಂತ್ಯದಲ್ಲಿ ಉತ್ತರ ಬಾರದಿದ್ದಲ್ಲಿ ಮಾಹಿತಿಗಾಗಿ ಮುಂದಿನ ತಿಂಗಳು ಅರಣ್ಯವಾಸಿಗಳು ಸಿಸಿಎಫ್ ಕಚೇರಿಗೆ ಹೋಗುವವು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದರು. ಅಭಿಯಾನದ ನೇತೃತ್ವದಲ್ಲಿ ತಾಲೂಕಾಧ್ಯಕ್ಷ ಶಿವಾನಂದ ಜೋಗಿ, ಗ್ರೀನ್ ಕಾರ್ಡ್ ಪ್ರಮುಖರಾದ ಮಂಜುನಾಥ ನಾಯ್ಕ್, ಕಂಚಿಕೊಪ್ಪ, ಮಹೇಶ್ ಹುಲಿವರ, ಗಣೇಶ್ಪುರ, ದುರ್ಗೋವ ಭಜಂತ್ರಿ, ನಂದಿಕಟ್ಟ, ಸುರೇಶ್ ಯಾದವ್ ಚಿಗಳ್ಳಿ, ರಾಮಣ್ಣ ಉಪ್ಪಾರ್, ಬಸಾಪುರ, ಶಂಭು ಸಾಲಿವರ, ಕಾತೂರು, ಶೇಖಯ್ಯ ಹಿರೇಮಠ, ಗಣಪತಿ ಟಿ ನಾಯ್ಕ್, ಪ್ರಶಾಂತ್ ಜೈನ್, ಬಸವರಾಜ ಗಣಪತಿ ಹುಲಿಯರ್, ಓಣಿಕೇರಿ, ಹಸನಾಬಾದ್ ದುಂಡಶಿ, ಯಲ್ಲಪ್ಪ ಸೋಮಶಿಂಗ ಶಿಗ್ಗಟ್ಟಿ ಅಂಗಡಿ, ವೀರಭದ್ರ ಗಳಗಿ, ರಾಮಸಿಂಗ ತೋಡವಾರ, ಬನಗಟ್ಟಿ, ಬಸವರಾಜ ರೆಹಮಾನ್ ಸಾಬ್ ಹುಚ್ಚಳ್ಳಿ ಮುಂತಾದವರು ನೇತೃತ್ವ ವಹಿಸಿದರು. ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯು ಕಳೆದ 10 ವರ್ಷದಿಂದ ಜಿಲ್ಲೆಯಲ್ಲಿ ಗಿಡ ನೆಡುವ ಅಭಿಯಾನವನ್ನು ಚಾಲನೆ ಕೊಟ್ಟಿದ್ದೇವೆ. ಈ ಚಾಲನೆಯಿಂದ ಅರಣ್ಯವಾಸಿಗಳಲ್ಲಿ ಪರಿಸರ ಜಾಗೃತಿ, ಪರಿಸರ ಬಗ್ಗೆ ಹೆಚ್ಚಿನ ಒಂದು ಮುತುವರ್ಜಿ ವಹಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಈ ವರ್ಷವೂ ಸಹಿತ ದಶಲಕ್ಷ ಗಿಡ ನೆಡುವ ಅಭಿಯಾನಕ್ಕೆ ಚಾಲನೆ ಸಿಕ್ಕಿದೆ. ಇಡೀ ಉತ್ತರ ಕನ್ನಡ ಜಿಲ್ಲೆಯ 11 ತಾಲೂಕಿನಲ್ಲಿ ಸುಮಾರು 650ಕ್ಕಿಂತ ಹೆಚ್ಚಿನ ಹಳ್ಳಿಗಳಲ್ಲಿ ಈ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದೇವೆ ಅಂತ ಹೇಳಿ ತುಂಬ ಸಂತೋಷವಾಗ್ತಾ ಇದೆ. ಈ ಚಾಲನೆಯು ಜುಲೈ 11ರವರೆಗೆ ಜಿಲ್ಲೆಯ ಪ್ರತಿಯೊಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪ್ರತಿಯೊಂದು ಹಳ್ಳಿಯಲ್ಲೂ ಸಹಿತ ಅರಣ್ಯವಾಸಿಗಳು ಈ ಕ್ರಿಯೆಯನ್ನು ಮಾಡಿದ್ದಾರೆ. ಇವತ್ತು ಅರಣ್ಯವಾಸಿಗಳು ನೋಡುವಂಥ ಈ ಅಭಿಯಾನ ಪರಿಸರ ಪೂರಕವಾಗಿ ಪರಿಸರ ಜಾಗೃತಿ ಮತ್ತು ಅರಣ್ಯವಾಸಿಗಳಿಗೆ ಪರಿಸರದ ಬಗ್ಗೆ ತಿಳುವಳಿಕೆ ಮತ್ತು ಜ್ಞಾನ ಕೊಡುವ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೇವೆ. ಇವತ್ತು ಸರ್ಕಾರದ ವತಿಯಿಂದ ಅರಣ್ಯ ಇಲಾಖೆಯವರು ಸಹಿತ ಗಿಡ ನೆಡುವ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ಈ ಯೋಜನೆಯು ಸಂಪೂರ್ಣವಾದ ವಿಫಲವಾದ ಯೋಜನೆ. ಅವರು ತೆಗೆಯುವಂಥ ಗುಂಡಿಗಳು, ಅವರು ನೆಟ್ಟಿರುವಂಥ ಗಿಡಗಳ ಸಂಖ್ಯೆ, ಬದುಕಿರುವ ಸಂಖ್ಯೆ ಬಗ್ಗೆ ಎಲ್ಲೂ ಪ್ರಸ್ತಾಪವೇ ಇರುವುದಿಲ್ಲ, ಸಾರ್ವತ್ರಿಕ ಬಿಡುಗಡೆ ಮಾಡುವುದಿಲ್ಲ. ವೆಚ್ಚವೂ ಸಹಿತ ಸರ್ಕಾರಕ್ಕೆ ಭರಣವಾಗ್ತದೆ ಬಿಟ್ಟರೆ ಆ ದಿಶೆಯಲ್ಲಿ ಯಾವುದೇ ರೀತಿಯ ಗಿಡಗಳ ನೆಟ್ಟು ಕಂಡು ಬರುವುದಿಲ್ಲ. ಈಗಾಗಲೇ ಅರಣ್ಯ ಇಲಾಖೆಗೆ ತಾವು ನೆಟ್ಟಿರುವಂಥ ಗಿಡಗಳ ಸಂಖ್ಯೆ, ಬದುಕಿರುವ ಸಂಖ್ಯೆ, ತೆಗೆದಿರುವ ಹೊಂಡೆಗಳ ಸಂಖ್ಯೆ ಬಗ್ಗೆ ನಾವು ಲೇಖಿಯಾಗಿ ಪತ್ರವನ್ನು ಬರೆದಿದ್ದೇವೆ. ಜುಲೈ 1ನೇ ತಾರೀಕಿಗೆ ಕೊಟ್ಟಂಥ ನಿಗದಿ 30 ದಿನದಲ್ಲಿ ಮಾಹಿತಿಯನ್ನು ಕೊಡಿ ಅಂತ ನಾವು ಕೇಳಿದ್ದೇವೆ. ಈ 30 ದಿನದಲ್ಲಿ ಅವರು ಕೊಡದೇ ಇದ್ದರೆ ಜಿಲ್ಲೆಯ ಎಲ್ಲ ಅರಣ್ಯವಾಸಿಗಳು ಸಿಸಿಎಫ್ ಆಫೀಸಿಗೆ ಹೋಗಿ ತಾವು ತೆಗೆದಂಥ ಗುಂಡಿಗಳು, ತಾವು ನೆಟ್ಟಂಥ ಗಿಡಗಳು ಮತ್ತು ನೀವು ನೆಟ್ಟಂಥ ಗಿಡಗಳು ಬದುಕಿದೆ ಅಷ್ಟು ಹೇಳುವುದನ್ನು ನಾವು ಮಾಹಿತಿಯನ್ನು ಕೇಳಿಕೆ ಹೋಗ್ಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಕುಮಟಾ ಅರಣ್ಯವಾಸಿಗಳಿಂದ ಅರಣ್ಯ ರಕ್ಷಣೆ, ಪರಿಸರ ಜಾಗೃತಿ ಮತ್ತು ಪರಿಸರ ಸಂರಕ್ಷಣೆ ಹಿತದೃಷ್ಟಿಯಿಂದ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ನಿರ್ಧಾರದಂತೆ ಕುಮಟಾ ತಾಲೂಕಿನಾದ್ಯಂತ 12 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಶಸ್ವಿ ಲಕ್ಷ ವೃಕ್ಷ ಗಿಡ ನೆಡುವ ಕಾರ್ಯಕ್ರಮ ಜರುಗಿದವು. ಏಕದಿನದಲ್ಲಿ ತಾಲೂಕಾದ್ಯಂತ 51 ಗ್ರಾಮಗಳಲ್ಲಿ ಅರಣ್ಯವಾಸಿಗಳು ವಿವಿಧ ಜಾತಿಯ ಗಿಡಗಳನ್ನು ನೆಟ್ಟು ಅಭಿಯಾನಕ್ಕೆ ಚಾಲನೆ ದೊರಕಿರುವುದು ಸಂತೋಷಕರ ವಿಷಯವೆಂದು ತಾಲೂಕಾಧ್ಯಕ್ಷ ಮಂಜುನಾಥ್ ಮರಾಠಿ ನಾಗೂರು ತಿಳಿಸಿದ್ದಾರೆ. ತಾಲೂಕಾದ್ಯಂತ ಅರಣ್ಯವಾಸಿಗಳು ಸ್ವಪ್ರೇರಣೆಯಿಂದ ತಾಲೂಕಾದ್ಯಂತ ಗ್ರೀನ್ ಕಾರ್ಡ್ ಪ್ರಮುಖರಾದ ಮಹೇಂದ್ರ ಕತ್ಗಾಲ್, ಶಂಕರ ಸುಗ್ಗಿಗೌಡ ಕಲ್ಲಬ್ಬೆ, ಹನುಮಂತ ತಿಮ್ಮಗೌಡ, ಮುಬ್ಬೆ ಖಾನವಾಡಿ, ಚಟ್ಟಪ್ಪ ನಾಯ್ಕ್ ಸಂತೆಗುಳಿ, ಹಾಜಿರಾಬಿ ಸಂತೆಗುಳಿ, ಗಣಪತಿ ಶಂಕರಗೌಡ ದಿವ್ಗಿ, ಪಾಂಡುರಂಗ ನಾಯ್ಕ್ ಕಮಲಾಗುಡ್ಡ ಕಾಗಲ್, ಸುರೇಶ್ ಗೌಡ ಅಳಕೋಡ, ಸದಾನಂದ್ ನಾಯ್ಕ್ ಮಿರ್ಜಾನ್, ಸುರೇಶ್ ಗಜಾನಂದ್ ಭಟ್ ಮಿರ್ಜಾನ್, ಉಮಾ ಸುನೀಲ್ ನಾಯ್ಕ್, ವೆಂಕಟರಮಣ ಪಟಗಾರ್, ಶಂಕರದೇಶ್ ಭಂಡಾರಿ, ಕಮಲಾಕರ ತಿಮ್ಮ ಮರಾಠಿ ಮುಂತಾದವರು ನೇತೃತ್ವ ವಹಿಸಿದರು. ಭಟ್ಕಳ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಆಶ್ರಯದಲ್ಲಿ ಪರಿಸರ ಜಾಗೃತಿ ಮತ್ತು ಸಂರಕ್ಷಣೆ ಉದ್ದೇಶದಿಂದ ಹಮ್ಮಿಕೊಂಡಿರುವ ದಶಲಕ್ಷ ಗಿಡ ನೆಡುವ ಅಭಿಯಾನವು ತಾಲೂಕಿನ 13 ಗ್ರಾಮ ಪಂಚಾಯಿತಿಯ 57 ವಿವಿಧ ಹಳ್ಳಿಗಳಲ್ಲಿ ಅರಣ್ಯವಾಸಿಗಳು ಪಾಲ್ಗೊಂಡಿರುವುದು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ತಿಳಿಸಿದೆ. ಗಿಡ ನೆಡುವ ಕಾರ್ಯಕ್ರಮ ನೇತೃತ್ವವನ್ನು ಶಂಕರ ನಾಯ್ಕ ಹೆಬಳೆ, ಪಾಂಡುರಂಗ ನಾಯ್ಕ್ ಬೆಳಕೆ, ಮಂಜುನಾಥ್ ಮರಾಠಿ ಹಾಡುವಳಿ, ಚಂದ್ರಹಾಸ್ ನಾಯ್ಕ್ ಮಾವಳ್ಳಿ, ವೆಂಕಟೇಶ್ ವಿದ್ಯಾ ಬೆಳಕೆ, ವೆಂಕಟೇಶ್ ದೇವಾಡಿಗ, ಶಂಕರ ಮಂಜಪ್ಪ ನಾಯ್ಕ್, ಯಲ್ವೋಡಿ ಕವರು, ಶಬ್ಬೀರ್ ಭಟ್ಕಳ, ಹೇಮಂತ ನಾಗರಾಜ್, ಶ್ರೀಧರ್ ಸೋಮಯ್ಯಗೊಂಡ ಕೋಣಾರ, ದಾನ ಶರೀಫ್ ಹೆಬಳೆ, ಲಕ್ಷ್ಮೀ ಮೊಗೇರ ಬೆಳಕೆ, ಪಾರ್ವತಿ ನಾರಾಯಣ್ ನಾಯ್ಕ್ ಬೆಳಕೆ ಮುಂತಾದವರು ನೇತೃತ್ವ ವಹಿಸಿದರು.
ಯಲ್ಲಾಪುರ ತಾಲೂಕಿನ ಗುಡ್ಡಗಾಡು ಪ್ರದೇಶ ಹೊಂದಿರುವ 11 ವಿವಿಧ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 66 ಹಳ್ಳಿಗಳಲ್ಲಿ ದಶಲಕ್ಷ ಗಿಡ ನೆಡುವ ಅಭಿಯಾನವು 66 ಗ್ರಾಮಗಳಲ್ಲಿ ಅರಣ್ಯವಾಸಿಗಳು ಗಿಡ ನೆಡುವ ಮೂಲಕ ಯಶಸ್ವಿ ಗಿಡ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಸಂಚಾಲಕ ಚಂದ್ರು ಪೂಜಾರಿ ಹಾಸನಗೆ ತಿಳಿಸಿದ್ದಾರೆ. ತಾಲೂಕಾದ್ಯಂತ ಜರುಗಿದ ಅಭಿಯಾನದಲ್ಲಿ ಸಂಚಾಲಕ ಚಂದ್ರು ಪೂಜಾರಿ ಮಂಚಿಕೇರಿ, ಸೀತಾರಾಮ್ ಈಶ್ವರ ನಾಯ್ಕ್ ಕುಂದರಗಿ, ದಿವಾಕರ್ ನಾಗ ಮರಾಠಿ, ಮಹೇಶ್ ವಿ ಮರಾಠಿ ಶಿರನಾಳ, ಚಂದ್ರಕಾಂತ್ ಮರಾಠಿ, ವಿಟ್ಟು ಜಿ ಪಾಂಡ್ರವಿಸೆ, ರವಿ ಟಿ ದೇಸಾಯಿ, ಶ್ರೀಧರ್ ಎಂ ಪೂಜಾರಿ, ಬಾಬು ನಾಗು ಪೂಜಾರಿ, ಶಿರಾನಳ ಆನಂದ ಮಡೂರ ದೇವಾಡಿಗ, ಶಿರನಾಳ ಕೃಷ್ಣ ಮರಾಠಿ, ಸಂತೋಷ್ ಮರಾಠಿ, ಪ್ರಶಾಂತ್ ಮರಾಠಿ, ಬಸ್ತ್ಯಾಮ್ ಡಿಸೋಜ, ಜಮಗುಳಿ, ವಿಶ್ವಾಸ್ ಭಟ್ ಗಾಂವ್ಕರ, ಅಣ್ಣಪ್ಪ ನಾಯಕ್ ಕಣ್ಣಿಗೇರಿ, ಮಾಬಲೇಶ್ವರ ಮರಾಠಿ, ಗಣಪ ಮರಾಠಿ, ಡೂಮಿಂಗ್ ಡಿಸೋಜ ಕಣ್ಣಿಗೇರಿ, ರಾಮ ಮರಾಠಿ, ಸುರೇಶ್ ಮರಾಠಿ ಕಣ್ಣಿಗೇರಿ ಮುಂತಾದವರು ನೇತೃತ್ವ ವಹಿಸಿದ್ದ. ಸಿದ್ದಾಪುರ ಅರಣ್ಯವಾಸಿಗಳಿಂದ ಗಿಡ ನೆಡುವುದು ಪರಿಸರ ಜಾಗೃತಿಯ ಸಂಕೇತ. ಅರಣ್ಯವಾಸಿಗಳು ಅರಣ್ಯ ಭೂಮಿ ಸಾಗುವಳಿ ಜೊತೆಯಲ್ಲಿ ಪರಿಸರ ಉಳಿಸಿ ಬೆಳೆಸುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾದ ದಶಲಕ್ಷ ಗಿಡ ನೆಡುವ ಅಭಿಯಾನಕ್ಕೆ ಸಿದ್ದಾಪುರ ತಾಲೂಕಿನ ಆದ್ಯಂತ 77 ಹಳ್ಳಿಗಳಲ್ಲಿ ಗಿಡ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಎಂದು ಜಿಲ್ಲಾ ಸಂಚಾಲಕ ಮಹಾಬಲೇಶ್ವರ ನಾಯ್ಕ್ ಬೇಡ್ಕಣಿ ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಸಂಚಾಲಕ ಮಹಾಬಲೇಶ್ವರ ನಾಯ್ಕ್, ಹರಿಹರ ನಾಯ್ಕ್, ಓಂಕಾರ, ಗಂಗಾಧರ ದ್ಯಾವ ನಾಯ್ಕ್ ಹೊಸಗದ್ದೆ, ಎಂಆರ್ ನಾಯ್ಕ್ ಬೇಡ್ಕಣಿ, ತಿಮ್ಮಪ್ಪ ಹರೀಶ್ ದೇವಡಿಗ ಹಾಸಿಕಟ್ಟ, ಮಂಜುನಾಥ್ ಮಡಿವಾಳ, ದಿನೇಶ್ ನಾಯ್ಕ್, ಕಿಲಾರ ಭರತ್ ನಾಯ್ಕ್, ನಾಗೇಂದ್ರ ಗೌಡ, ನಾಗರಾಜ ಆಚಾರಿ, ಸಾತ್ವಿಕ ಮಡಿವಾಳ್, ದಿವಾಕರ್ ಟಿ ನಾಯ್ಕ್ ಕ್ಯಾದಗಿ, ರಾಜು ಕೆ ನಾಯ್ಕ್, ಮಂಜುನಾಥ್ ಮಾದೇವ್ ನಾಯ್ಕ್ ಮುಂತಾದವರು ನೇತೃತ್ವ ವಹಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.